ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಇದು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅಪ್ಡೇಟ್ ಮಾಡಿಲ್ಲ, ಜಿಯೋ ಹಾಟ್ ಸ್ಟಾರ್ ಅಲ್ಲಿ ಈ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇಲ್ಲಿ ಏನಕ್ಕೆ ಅಪ್ಡೇಟ್ ಮಾಡ್ತಾ ಇಲ್ಲ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಅಂತ ಅಂದ್ಬಿಟ್ಟು ನಾನು ಹಿಂದಿನ ವಿಡಿಯೋದಲ್ಲಿ ಇಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಫಸ್ಟ್ ಪ್ರೋಮೋದು ಜಲಕ್ ಹೇಗಿದೆ ಅಂತ ನೋಡೋಣ. ಯಾಕಂತಂದ್ರೆ ಪ್ರೋಮೋ ಅಂತೂ ತುಂಬಾನೇ ಅದ್ಭುತವಾಗಿದೆ, ಬೆಂಕಿ ಅಂತಾನೆ ಹೇಳ್ಬೋದು. ಬನ್ನಿ ಫಸ್ಟ್ ಪ್ರೋಮೋ. ರಕ್ಷಿತಾ ಅವ್ರದ್ದು ಫೇಕ್, ತುಂಬಾ ಫೇಕ್ ಅಂತ ಅನ್ಸಿದೆ. ತುಂಬಾ ವ್ಯಕ್ತಿಗಳಿದ್ದಾರೆ, ಕೆಲವರು ನಮಗೆ ಸೂಟ್ ಆಗ್ತಾರೆ, ಕೆಲವರು ನಮಗೆ ಸೂಟ್ ಆಗಲ್ಲ, ಅಷ್ಟೇ ಸತ್ಯ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ರಕ್ಷಿತಾ ಅಸಲೀನಾ ನಕಲೀನಾ ಅಂತ ಅಂದ್ಬಿಟ್ಟು. ಇವತ್ತಿನ ಎಪಿಸೋಡ್ ಅಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಅದು ಪ್ರೂವ್ ಆಗೇ ಆಗುತ್ತೆ. ಪ್ರತಿ ವಾರ ನೀವು ನೋಡ್ತಿರ್ಬೋದು, ಇಲ್ಲಿ ರಕ್ಷಿತಾ ಅವ್ರ ಮ್ಯಾಟ್ರೆ ಜಾಸ್ತಿ ಬರ್ತದೆ. ಏನಕ್ಕೆ ಅಂತಂದ್ರೆ ಇವ್ರನ್ನ ಬಿಗ್ ಬಾಸ್ ಸ್ಪರ್ಧಿಗಳು, ಕೆಲವು ಬಿಗ್ ಬಾಸ್ ಸ್ಪರ್ಧಿಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಈಸಿ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಿ ಜಗಳ ಆಡಕ್ಕೆ ಯಾರು ಸಿಕ್ಲಿಲ್ಲ ಅಂತಂದ್ರೆ ಪಾಪ ಇಲ್ಲಿ ರಕ್ಷಿತಾ ಅವ್ರನ್ನ, ಯಾಕಂತಂದ್ರೆ ತುಂಬಾ ಜೋರಾಗಿ ಓವರ್ ಆಗಿ ಮಾತಾಡಲ್ಲ, ಜೋರಾಗಿ ಮಾತಾಡ್ತಾರೆ, ಓವರ್ ಆಗಿ ಮಾತಾಡಲ್ಲ ಅಲ್ವಾ. ಅದಕ್ಕೋಸ್ಕರ ಬೇರೆಯವ್ರ ಕೇಳಿ ಸಿಕ್ಕಾಕೊಂಡ್ಬಿಟ್ರೆ ಹಿಡಿದು ಹಿಪ್ಪೆಕಾಯಿ ಮಾಡ್ಬಿಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರಲ್ವಾ, ಆ ರೀತಿ ಆಗ್ಬಿಡ್ತಾರೆ. ಆದ್ರೆ ರಕ್ಷಿತ್ ಅವ್ರ ಕೆಲ್ಸಕ್ಕೆ ಹಾಕೊಂಡ್ರೆ ಅವ್ರ ಹತ್ರ ಜಗಳ ಆಡಿದ್ರೆ ನಡ್ಕೊಂಡು ಹೆಂಗೋ ಒಂದು ಮುಂದೆ ಹೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಅನ್ಕೊಂಡಿದ್ದಾರೆ. ಯಾಕಂದ್ರೆ ಕೆಲವೊಬ್ರು ಬಿಗ್ ಬಾಸ್ ಮನೇಲಿ ಇರಬೇಕು ಅಂತಂದ್ರೆ ಜಗಳ ಆಡಿದ್ರೆ ನಾವು ಹೈಲೈಟ್ ಆಗ್ತೀವಿ ಅಂತ ಅನ್ಕೊಂಡಿದ್ದಾರೆ. ಆ ಒಂದು ಸ್ಪರ್ಧಿಗಳು ಇವಾಗ ಇಲ್ಲಿ ಅವ್ರ ಬಾಯಿಂದಾನೇ ನಿಜಗಳು ಬರ್ತದೆ. ಇದಕ್ಕೆ ಇಲ್ಲಿ ಕಿಚ್ಚನ ಪಂಚಾಯಿತಿಯಲ್ಲಿ ಸರಿಯಾಗಿ ಕ್ಲಾಸ್ ಸಿಗ್ತದೆ ಅಂತ ಅಂದ್ಬಿಟ್ಟು ನನಗಿಲ್ಲಿ ಅನಿಸ್ತದೆ. ನೋಡೋಣ ಎಷ್ಟು ಚೆನ್ನಾಗಿ ಕ್ಲಾಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಫಸ್ಟ್ ಪ್ರೋಮೋದಲ್ಲಿ ಇರೋ ಪ್ರಕಾರ ಇಲ್ಲಿ ಕಿಚ್ಚ ಸುದೀಪ್ ಅವ್ರು ಕೇಳ್ತಾರೆ, ರಕ್ಷಿತಾ ಎಲ್ಲಾ ಕಡೆ ಮೂಗ್ ತೋರಿಸ್ತಾಳೆ, ರಕ್ಷಿತಾ ಫೇಕ್ ಅಂತ ಅಂದ್ಬಿಟ್ಟು ಎಷ್ಟು ಜನಕ್ಕೆ ಇಲ್ಲಿ ಅನ್ಸುತ್ತೆ ಅಂತ ಅಂದ್ಬಿಟ್ಟು. ಇಲ್ಲಿ ಅಶ್ವಿನಿ ಗೌಡ ಅವರು, ರಿಷಾ ಅವರು, ಕಾಕ್ರೋಚ್ ಸುದಿ ಅವರು ಮೂರೂ ಜನ ಕೂಡ ಇಲ್ಲಿ ಪ್ರೋಮೋದಲ್ಲಿ ಮಾತಾಡಿರೋದು ಇಲ್ಲಿ ಇದೆ. ಫಸ್ಟ್ ಇಲ್ಲಿ ಅಶ್ವಿನಿ ಗೌಡ ಅವರು ಹೇಳ್ತಾರೆ, ಜಗಳ ಆಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅನ್ಸಲ್ಲ, ಡ್ಯಾನ್ಸ್ ಮಾಡ್ಕೊಂಡು ಮಾತಾಡ್ತಾರೆ ಜಗಳ ಆಡೋ ರೀತಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆಲ್ಮೋಸ್ಟ್ ಜಗಳ ಆಡೋದಂದ್ರೆ ಯಾವ ರೀತಿ, ಎತ್ಕೊಂಡ್ಬಿಟ್ಟು ಏನೋ ತಗೊಂಡು ಹೊಡೆದಾಕ್ಬಿಟ್ರೆ ಅದು ಜಗಳನ. ಇಲ್ಲಿ ಅವರೇ ಫಸ್ಟ್ ಆಫ್ ಆಲ್ ನೀಟಾಗಿ ಯಾರನ್ನ ಹತ್ರ ಮಾತಾಡ್ತಿರ್ಬೇಕಾದ್ರೆ ಅದು ಮಾತಾಡೋ ರೀತಿನೇ ಇರಲ್ಲ, ಅವರೇ ಜಗಳ ಆಡೋ ರೀತಿಯಲ್ಲಿ ಮಾತಾಡ್ತಾ ಇರ್ತಾರೆ. ಅವರು ಕೂಡ ಇಲ್ಲಿ ಡ್ಯಾನ್ಸ್ ಮಾಡ್ಕೊಂಡೇ ಮಾತಾಡಿದಾರಪ್ಪ, ಜಗಳ ಆಡಿದ್ದಾರೆ ಎಲ್ಲರ ಹತ್ರನೂ ಕೂಡ. ನೀವು ನೋಡ್ಬೋದು ಕೆಲವೊಂದು ಸಿಚುವೇಶನ್ ಅಲ್ಲಿ ಜಾನ್ವಿ ಅವ್ರ ಜೊತೆ ಇದ್ದಾಗ ಇಲ್ಲಿ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ, ಪಾತ್ರ ತುಳಿತಿರ್ಬೇಕಾರೆ ಅವರು ಕೂಡ ಇಲ್ಲಿ ಡ್ಯಾನ್ಸ್ ಮಾಡ್ಕೊಂಡೇ ಮಾತಾಡ್ತಾರೆ ತಾನೆ. ಬಟ್ ಇಲ್ಲಿ ರಕ್ಷಿತಾ ಅವ್ರು ಮಾಡಿದ್ರೆ ತಪ್ಪು, ಅಶ್ವಿನಿ ಗೌಡ ಅವ್ರು ಮಾಡಿದ್ರೆ ಏನೇ ಮಾಡಿದ್ರು ಸರಿ ಅನ್ನೋ ಒಂದು ಅಹಂ ಇನ್ನೂ ಕೂಡ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಹೇಳಿದಿಲ್ಲ. ಅದಕ್ಕೆ ಇಲ್ಲಿ ಹೇಳಿದ್ದು ಜಗಳ ಆಡ್ತಾರೆ ಅಂತ ಅನ್ಸಲ್ಲ, ಡ್ಯಾನ್ಸ್ ಮಾಡ್ತಿರ್ತಾರೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಎಲ್ಲರೂ ಕೂಡ ಅವ್ರವ್ರದ್ದು ಒಂದು ಯಾವ ರೀತಿ ಮಾತಾಡಬೇಕು ಅಂತ ಇರುತ್ತೋ, ಅವ್ರವ್ರ ವ್ಯಕ್ತಿತ್ವ ಯಾವ ರೀತಿ ಇರುತ್ತೋ ಆ ರೀತಿ ಮಾತಾಡ್ತಾರೆ. ಇಲ್ಲಿ ಅಶ್ವಿನಿ ಗೌಡ ಅವ್ರು ನಾರ್ಮಲ್ ಆಗಿ ಮಾತಾಡಿದ್ರು ಕೂಡ ನಮಗೆಲ್ಲ ಇಲ್ಲಿ ಜಗಳ ಆಡ್ತಿದ್ದಾರೆ ಅಂತಾನೆ ಅನ್ಸುತ್ತಪ್ಪ. ಏನ್ ಮಾಡೋಕ್ಕಾಗುತ್ತೆ, ಅವ್ರ ದೃಷ್ಟಿಲಿ ಅದು ಸರಿ, ನಮ್ಮ ದೃಷ್ಟಿಲಿ ಕೆಟ್ಟದಾಗ ಕಾಣುತ್ತೆ, ಏನ್ ಮಾಡೋಕ್ಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಆದ್ರೆ ಇಲ್ಲಿ ಅಶ್ವಿನಿ ಗೌಡ ಅವರು ರಕ್ಷಿತಾ ಅವ್ರನ್ನ ಬ್ಲೇಮ್ ಮಾಡ್ಕೊಂಡು ಬರ್ತಾನೆ ಇದ್ದಾರೆ, ಮತ್ತೆ ಮತ್ತೆ ಅವ್ರ ತಂಟೆಗೆ ಹೋಗ್ತಾನೆ ಇದ್ದಾರೆ. ಈಗ ಅಶ್ವಿನಿ ಗೌಡ ಅವರು ರಕ್ಷಿತಾ ಅವ್ರ ತಂಟೆಗೆ ಹೋಗದೆ ಇರೋ ತರ ಇಲ್ಲಿ ಕಿಚ್ಚ ಸುದೀಪ್ ಅವರು ಏನ್ ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಕಾಯ್ಬೇಕಿದೆ. ಬೇರೆ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ, ಇಲ್ಲಿ ಉತ್ತರ ಮಾತ್ರ ಇಲ್ಲಿ ಅಶ್ವಿನಿ ಗೌಡ ಅವರು ಕೊಟ್ಟಿದ್ದಾರೆ. ಆ ನಂತರ ಇಲ್ಲಿ ಕೇಳೋದು ಇಲ್ಲಿ ರಿಷಾ ಗೌಡ ಅವ್ರು ಹೇಳ್ತಾರೆ, ಇಲ್ಲಿ ನಾರ್ಮಲ್ ಡೇಸ್ ಆಗಿ ಇದ್ದಾಗ 10 ರಿಂದ 15 ನಿಮಿಷ ಕನ್ನಡದಲ್ಲಿ ಸ್ಪಷ್ಟವಾಗಿ ಮಾತಾಡಿದ್ರು ಸರ್. ಬಟ್ ಸಂಡೇ ಅಂತ ಬಂದಿದ್ದ ತಕ್ಷಣ ಇಲ್ಲಿ ಅದು ಇದು ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. ನನಗೇನು ಅವರು ಸ್ಟ್ರಾಟರ್ಜಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅನಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು. ಹಾಗೆ ಆದ್ರೂ ಕೆಲವೊಬ್ಬರಿಗೆ ಇಲ್ಲಿ ಸ್ಟಾರ್ಟಿಂಗ್ ಟ್ರಬಲ್ ಅಂತ ಅಂದ್ಬಿಟ್ಟು ಇರುತ್ತೆ. ಇವಾಗ ಯಾವುದೇ ಒಂದು ವೇದಿಕೆ ಸಿಕ್ಕಾಗ ನಿಮ್ಗೆ ಏನೂ ಕೂಡ ಇಲ್ಲಿ ನಾನು ಹೇಳ್ತಿರೋ ಸಿಂಪಲ್ ಆಗಿ ಎಕ್ಸಾಂಪಲ್ ಕೊಡ್ತಿರೋದು, ಇಲ್ಲಿ ಏನು ಕೂಡ ಎಕ್ಸ್ಪೀರಿಯನ್ಸ್ ಇರಲ್ಲ. ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಕೊಡೋದಾಗ್ಲಿ ಅಥವಾ ಡ್ಯಾನ್ಸ್ ಮಾಡೋದಾಗ್ಲಿ, ಹಾಡು ಹೇಳೋದಾಗ್ಲಿ, ಸಿಂಗಿಂಗ್ ಅಂದ್ರೆ ಈ ತರ ಒಂದು ಆಕ್ಟಿವಿಟೀಸ್ ಅಲ್ಲಿ ಏನೂ ಕೂಡ ಎಕ್ಸ್ಪೀರಿಯನ್ಸ್ ಇರಲ್ಲಪ್ಪ. ಇವಾಗ ಅಂಥವ್ರಿಗೆ ಇಲ್ಲಿ ಸ್ಟೇಜ್ ಕೊಟ್ಟಾಗ ಇಲ್ಲಿ ಏನಾಗುತ್ತೆ, ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ. ಮಾಡ್ತಾ 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 ಅಭ್ಯಾಸ ಆಗ್ತಾ ಆಗ್ತಾ ಅದು ಕಲ್ತ್ಕೊಂತಾರೆ. ಇಲ್ಲಿ ರಕ್ಷಿತಾ ಅವರು ಆಲ್ಮೋಸ್ಟ್ ನೀವು ನೋಡಿರ್ತೀರ ಅವ್ರದ್ದು ಲಾಗ್ ಚಾನಲ್ ಯಾವ ರೀತಿ ಅವ್ರು ಮಾಡ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅವ್ರಿಗೆ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಇದೆ. ಮಾತಾಡ್ತಾ ಮಾತಾಡ್ತಾ ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಸಂಡೇ ಅಂತ ಅಂದ್ಬಿಟ್ಟು ಅಲ್ಲ, ಅದೇ ಸ್ಯಾಟರ್ಡೆ ಸಂಡೇ ಎಪಿಸೋಡ್ ಅಲ್ಲಿ ಮಾತ್ರ ಅವರು ಅದು ಇದು ಅಂತ ಅಂದ್ಬಿಟ್ಟು ಅನ್ನಲ್ಲ, ಎಲ್ಲಾ ಕಡೆನೂ ಕೂಡ ಇಲ್ಲಿ ಆಲ್ಮೋಸ್ಟ್ ಅಬ್ಸರ್ವ್ ಮಾಡಿದಾಗ ಎಲ್ಲರೂ ಕೂಡ ಅಂದ್ರೆ ಎಲ್ಲರ ಹತ್ರ ಮಾತಾಡಬೇಕಾದ್ರೆ ಅದು ಇದು ಅಂತ ಅಂದ್ಬಿಟ್ಟು ಅವ್ರ ಪದಗಳನ್ನ ಯೂಸ್ ಮಾಡಿದ್ದಾರೆ. ಕೆಲವೊಮ್ಮೆ ಇಲ್ಲಿ ಕನ್ನಡನ ತುಂಬಾ ಅಚ್ಚುಕಟ್ಟಾಗಿ ನೀಟಾಗಿ ಕೂಡ ಸ್ಪಷ್ಟವಾಗಿ ಕೂಡ ಇಲ್ಲಿ ಮಾತಾಡಿದ್ದಾರೆ. ಅಂದ್ರೆ ಮಾತಾಡ್ತಾ ಮಾತಾಡ್ತಾ ಬರುತ್ತೆ. ಇಲ್ಲಿ ರಿಷಾ ಗೌಡ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದ್ರೆ ಇಲ್ಲಿ ಡಿಬೇಟ್ ಕೊಟ್ಟಾಗ ಅವ್ರನ್ನ ಅವರು ಸಮರ್ಥನೆ ಮಾಡ್ಕೊಳ್ಳಕ್ಕೆ ಆಗ್ಲಿಲ್ಲ. ಅದಕ್ಕೆ ಇಲ್ಲಿ ರಿಷಾ ಗೌಡ ಅವರು ಇಲ್ಲಿ ರಕ್ಷಿತಾ ಅವ್ರನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಏನು ರೀಸನ್ ಇಲ್ಲ. ಅವ್ರಿಗೆ ಆಟ ಆಡಕ್ಕೆ ಬರ್ತಾ ಇಲ್ಲ ರಿಷಾ ಗೌಡ ಅವ್ರಿಗೆ, ಅದನ್ನ ಇಲ್ಲಿ ಯಾರ ಮೇಲೂ ಕೂಡ ತೋರ್ಸ್ಕೊಳಕ್ ಆಗ್ಲಿಲ್ಲ. ಅದಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಕೂಡ ಈ ಒಂದು ಪ್ರಶ್ನೆ ಕೇಳಿದಾಗ, ಯಾಕಂದ್ರೆ ಇವ್ರ ಬಾಯಿಗಳೆಲ್ಲ ಇಲ್ಲಿ ಬಂದಿತ್ತಲ್ವಾ ಈ ಪ್ರಶ್ನೆ, ಅವಳು ನಕಲಿ ಅಂದ್ರೆ ಅವಳು ಆಡ್ತಿರೋದಲ್ಲ ನಾಟಕ ಅಂತ ಅಂದ್ಬಿಟ್ಟು, ಫೇಕ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ರು ಈ ಸ್ಪರ್ಧಿಗಳು. ಅದಕ್ಕೆ ಇಲ್ಲಿ ಅವ್ರನ್ನೇ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಪ್ರಶ್ನೆ ಮಾಡಿದ್ದು ಕೂಡ ಅದಕ್ಕೆ ಇಲ್ಲಿ ಇವ್ರುಗಳೇ ಇಲ್ಲಿ ನಕಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು. ಅದಕ್ಕೋಸ್ಕರನೇ ಇವ್ರಿಗೆ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಕಾಕ್ರೋಚ್ ಸುದಿ ಅವರಂತೂ ಇಲ್ಲಿ ಆಲ್ಮೋಸ್ಟ್ ತುಂಬಾ ಫೇಕ್ ಅಂತ ಅನ್ನಿಸ್ತಾರನ್ನ, ತುಂಬಾ ಸತ್ಯ ಅಂತ ಅಂದ್ಬಿಟ್ಟು ಹೇಳಿದ್ರು. ನೋಡಿ ತುಂಬಾ ಫೇಕು ಅಂತ ಅಂದ್ಬಿಟ್ಟು, ನಾರ್ಮಲ್ ಆಗಲ್ಲ ತುಂಬಾ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇವ್ರಂದ್ರೆ ಈಗ ಫೇಕ್ ಆಟ ಆಡೇ ಇಲ್ವಾ, ಮುಖವಾಡ ಹಾಕೊಂಡ್ಬಿಟ್ಟು ಆಲ್ಮೋಸ್ಟ್ ರಾಶಿಕ್ ಅವ್ರದ್ದು ಮತ್ತಿಲ್ಲಿ
ರಾಶಿಕೌರ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಅಶ್ವಿನಿ ಗೌಡ ಅವರು ಸುದೀಪ್ ಅವರು ಇಬ್ರು ಕೂಡ ಯಾವ ರೀತಿ ಇಲ್ಲಿ ಗೇಮ್ ಮಾಡಿದ್ರು ಅಂತಂದ್ಬಿಟ್ಟು ಕಣ್ಣ ಸಲಿಗೆಯಲ್ಲೇ ಇಲ್ಲಿ ಸನ್ನೆಗಳು ಮಾಡ್ಕೊಂಡ್ಬಿಟ್ಟು ಆಡ್ತಾರೆ. ಇದು ಫೇಕ್ ಆಟ ಅಂತಂದ್ರೆ ಇಲ್ಲಿ ರಕ್ಷಿತಾ ಅವರು ಏನಿದೆಯೋ ಮನಸ್ಸಲ್ಲಿ ಅದನ್ನ ನೀಟಾಗಿ ಇಲ್ಲಿ ಹೇಳ್ತಿದ್ದಾರೆ. ಆಲ್ಮೋಸ್ಟ್ ಒಳಗೊಂದು ಹೊರಗೊಂದು ನಾಟಕ ಆಡ್ಕೊಂಡಂತೂ ಇಲ್ಲಿ ಬಿಗ್ ಬಾಸ್ ಮೇಲೆ ಆಟ ಆಡ್ತಿಲ್ಲ. ಇಲ್ಲಿ ಸುದೀಪ್ ಅವರೇ ಮತ್ತು ಇಲ್ಲಿ ಅಶ್ವಿನಿ ಗೌಡ ಅವರು, ರಿಷಾ ಅವರು ಬೇರೆಯವ್ರ ಹತ್ರ ಮಾತಾಡ್ತಿರ್ಬೇಕಾದ್ರೆ ಬೇರೆ ರೀತಿಯಾಗಿ ಮಾತಾಡ್ತಾರೆ, ಹಿಂದೊಂದು ಮುಂದೊಂದು ಇಲ್ಲಿ ಮಾತಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಇವರೇ ಇಲ್ಲಿ ಫೇಕ್ ಅಂತ ಅಂದ್ಬಿಟ್ಟು ನನಗೆ ಅನಿಸ್ತದೆ. ಅದರಲ್ಲೂ ಕೂಡ ಇಲ್ಲಿ ಕಾಕ್ರೋಚ್ ಸುದೀಪ್ ಅವರಂತೂ ಸಿಕ್ಕಾಪಟ್ಟೆ ಫೇಕ್ ಅಂತ ಅಂದ್ಬಿಟ್ಟು ಅನಿಸ್ತದೆ. ಅದರಲ್ಲೂ ಕೂಡ ಬಕೆಟ್ ಹಿಡಿಯೋ ಕೆಲಸ ತುಂಬಾನೇ ಮಾಡ್ತಾ ಇದ್ದಾರೆ. ಇಲ್ಲಿ ಅಶ್ವಿನಿ ಗೌಡ ಅವರು ಯಾವುದಕ್ಕೆ ಎಸ್ ಅಂದ್ರೂ ಕೂಡ ಇಲ್ಲಿ ಆಲ್ಮೋಸ್ಟ್ ಇವಾಗ ಜಾನ್ವಿ ಅವರು ಈ ಟೀಮಿಂದ ಹೊರಗಡೆ ಬಂದ ಮೇಲೆ ಇದ್ರಲ್ಲಿ ಸೇರಿರೋದು ರಿಷಾ ಗೌಡ ಅವರು, ರಾಶಿಕಾ ಅವರು. ಇವರಿಗೆ ಸಿಕ್ಕಾಪಟ್ಟೆ ಕ್ಲಾಸ್ ಸಿಗುತ್ತೆ. ಆಲ್ಮೋಸ್ಟ್ ಇಲ್ಲಿ ರಾಶಿಕಾ ಅವರು ಮಾತಾಡೋದು ಇನ್ನೂ ಕೂಡ ಇಲ್ಲಿ ಬಿಟ್ಟಿಲ್ಲ. ಯಾಕಂದ್ರೆ 30 ಸೆಕೆಂಡ್ಸ್ ಪ್ರೋಮೋದಲ್ಲಿ ಇಷ್ಟೇ ಹೇಳೋಕ್ಕಾಗೋದು, ತೋರ್ಸೋಕೆ ಕೂಡ ಇಲ್ಲಿ ಇಷ್ಟೇ ಆಗೋದು. ಸದ್ಯಕ್ಕೆ ಇಲ್ಲಿ ಕೊನೆಯದಾಗಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ಮಾತು ಹೇಳ್ತಾರೆ, ಕೆಲವರು ನಮಗೆ ಸೂಟ್ ಆಗ್ತಾರೆ ಸರ್, ಕೆಲವರು ನಮಗೆ ಸೂಟ್ ಆಗಲ್ಲ ಅಷ್ಟೇ, ಇದು ಸತ್ಯ ಅಂತ ಅಂದ್ಬಿಟ್ಟು. ಹೌದು, ಬಿಗ್ ಬಾಸ್ ಸ್ಪರ್ಧಿಗಳು ಇವಾಗ ಏನಿದ್ದಾರೆ, ಕೆಲವೊಬ್ರು ನಮಗೆ ಸೂಟ್ ಆಗ್ತಾರೆ, ಕೆಲವೊಬ್ರು ಸೂಟ್ ಆಗಲ್ಲ. ಯಾಕಂದ್ರೆ ನಮ್ಮ ಒಂದು ಭಾವನೆ ಯಾವ ರೀತಿ ನಾವು ವ್ಯಕ್ತಪಡಿಸ್ತಾ ಇರ್ತೀವಿ ಎದುರುಗಡೆ ಇರೋ ವ್ಯಕ್ತಿ ಅಂತ, ನಮ್ಮ ಒಂದು ಭಾವನೆ ಆಗಲಿ, ಪ್ರೀತಿ ಆಗಲಿ, ವಿಶ್ವಾಸ ಆಗಲಿ ಅವ್ರಿಗೆ ಅರ್ಥ ಆದರೆ ಅವರು ಕೂಡ ಅದಕ್ಕೆ ಸ್ಪಂದಿಸ್ತಾರೆ. ಕೆಲವೊಬ್ಬರು ಸ್ಪಂದಿಸಲ್ಲ ಅಷ್ಟೇ. ಅದೇ ರಕ್ಷಿತ್ ಅವ್ರು ಎಲ್ಲರ ಜೊತೆ ಕೂಡ ಇಲ್ಲಿ ಮಾತಾಡ್ತಿದ್ದಾರೆ. ಇವ್ರುಗಳೇ ಇಲ್ಲಿ ಕಾಕ್ರೋಚ್ ಸುದೀಪ್ ಅವ್ರು ಇರ್ಬೋದು, ರಿಷಾ ಅವ್ರು ಇರ್ಬೋದು, ಅಶ್ವಿನಿ ಗೌಡ ಅವ್ರು ಇರ್ಬೋದು, ಮತ್ತೆ ರಾಶಿಕಾ ಅವ್ರು ಇರ್ಬೋದು, ಇವ್ರುಗಳು ಇಲ್ಲಿ ರಕ್ಷಿತ್ ಅವ್ರನ್ನ ಬೇಕಂತ ಅಂದ್ಬಿಟ್ಟು ಬ್ಲೇಮ್ ಮಾಡ್ತದೆ. ಅದಕ್ಕೆ ಇಲ್ಲಿ ರಕ್ಷಿತ್ ಅವ್ರು ಏನೇ ಮಾಡಿದ್ರು ಕೂಡ ಅವರಿಗೆ ಇಲ್ಲಿ ತಪ್ಪಾಗಿ ಕಾಣಿಸ್ತದೆ. ಇಲ್ಲಿ ಕಿಚ್ಚ ಸುದೀಪ್ ಅವರಂತೂ ಹೇಳಿದ್ದು 100ಕ್ಕೆ 100% ಸತ್ಯ. ಸ್ಪರ್ಧಿಗಳು ಎಲ್ಲರೂ ಕೂಡ ನಮಗೆ ಸೂಟ್ ಆಗಬೇಕು ಅನ್ನೋದು ಏನೂ ಇಲ್ಲ. ಕೆಲವೊಬ್ಬರು ಸ್ಪರ್ಧಿಗೆ ಇಷ್ಟ ಆಗ್ತೀವಿ, ಕೆಲವೊಬ್ಬರು ಸ್ಪರ್ಧಿಗೆ ಕಷ್ಟ ಆಗ್ತೀವಿ. ಒಟ್ಟಿನಲ್ಲಿ ಪ್ರೋಮೋದಲ್ಲಿ ಇವ್ರುಗಳಿಗೆ ಕ್ಲಾಸ್ ತಗೊಳ್ಳೋದಂತೂ ಫಿಕ್ಸ್ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಸೊ ವೀಕ್ಷಕರೇ, ಇಲ್ಲಿ ರಕ್ಷಿತ್ ಅವ್ರನ್ನ ನೋಡಿದ್ರೆ ಅವರು ನಕಲಿನ ಅಸಲಿನ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.